ಹೇಗಾದ್ರೂ ಇರಿ, ಒಟ್ನಲ್ಲಿ ನಗ್ನಗ್ತಾ ಖುಷಿಯಾಗಿ ಇರಿ. ಇದು ಮಜಾ ಭಾರತ. ನಾನು ನಿಮ್ಮ ಭೂಮಿ ಶೆಟ್ಟಿ. ತಡ ಮಾಡ್ದೆ ನಮ್ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಶ್ರೀ 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 ಸಾಕು ಗುರುಗಳಿಗೆ ಗುರುಗಳಿಗೆ ಸಾಕು ನಿಲ್ಸ್ರು. ಕೇಳಿಸ್ಕೊಳ್ಳಿ, ಬೆಳಗ್ಗೆ ಆದ್ರೆ ಸೂರ್ಯ ಬರುತ್ತೆ, ರಾತ್ರಿ ಆದ್ರೆ ಚಂದ್ರ ಬರುತ್ತೆ, ಮಧ್ಯಾಹ್ನ ಆದ್ರೆ ಊಟ ಬರುತ್ತೆ. ಶ್ರೀ 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 ಸಾಕು ಗುರುಗಳಿಗೆ ಗುರುಗಳಿಗೆ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಸಾಯಂಕಾಲ ಆದ್ರೆ ಸ್ನಾಕ್ಸ್ ಬರುತ್ತೆ. ಇಲ್ಲೇ ಇದೆ ಅಲ್ಲ ಸ್ನಾಕ್ಸು. ಅದು ಸ್ನಾಕ್ಸ್ ಅಲ್ಲ ಕಣ, ಸಾಕ್ಸು. ದ್ರಾವಿ, ನನ್ನನ್ನ ಭೇಟಿ ಮಾಡೋದಕ್ಕೆ ಕನ್ಯಾಮಣಿ ಬಂದಿದ್ದಾಳ? ಸರಿಯಾಗಿ ಹೇಳಿದೆ ಅಲ್ವಾ? ಹೌದು ಗುರುಗಳೇ, ಹೌದು. ಏನ್ ಪವಾಡ, ಏನ್ ಪವಾಡ. ಏನದು ಬಂದಿದ್ದು ತಾಯಿ, ಹೇಳಮ್ಮ. ಅಲ್ಲ, ಏನ್ ನಡೀತಿದೆ ಇಲ್ಲಿ? ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಯಾರಿದು? ಯಾರು ಅಂತ ಕೇಳ್ತಿರಲ್ಲ ಆಂಟಿ. ಅಲ್ಲ ಮೇಡಮ್, ಪವಾಡ ಪುರುಷರು ನೋಡಿ ಇಲ್ಲಿ ಗಾಳಿಲೇ ಕುತ್ಕೊಬಿಟ್ಟವ್ರೆ. ಕನ್ಯಾಮಣಿ ಕೈ ನೀಡು. ನಮಸ್ತೆ ಗುರುಗಳೇ. ಅಲ್ಲಾಡ್ಸು 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 ಅಲ್ಲಾಡ್ಸು. ನೋಡಿ, ಬಾಳೆಹಣ್ಣು ತಗೊಮ್ಮ, ಪ್ರಸಾದ ಸ್ವೀಕರಿಸು, ಒಳ್ಳೇದಾಗತ್ತೆ. ಆದಷ್ಟು ಬೇಗ ಮಕ್ಕಳು ಹುಡ್ತಾರೆ. ನಿಂತಲ್ಲೇ ಬಾಳೆಹಣ್ಣು ಕೊಟ್ಬಿಟ್ರು ಸ್ವಾಮಿಗಳು. ಸ್ವಾಮೀಜಿ ಒಂದ್ ನಿಮಿಷ ಇಳಿರಿ ಸ್ವಾಮೀಜಿ. ನಾವು ಧ್ಯಾನ ಮಗ್ನರಾಗಿದ್ದೀವಮ್ಮ, ನಾವ್ ಇಳಿಯಕ್ಕಾಗಲ್ಲ. ಹೇಳ್ರು ಸುಮ್ನೆ ಇರ್ರ. ಇವಾಗ ನಾನ್ ಸರಿಯಾಗಿ ನಿಮಗ್ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವ್ ಕೆಳಗಿಡಿರಿ. ನಾನ್ ಎದ್ದೇಳ್ಬೇಕೆ? ಏನ್ ಮಾಡೋದು? ಪರಿಸ್ಥಿತಿ ಹಿಂಗ್ ಬಂತಾ ಇದೆ, ಏನ್ ಮಾಡೋದು? ಎದ್ದೇ ಬಿಟ್ಟೆ ನೋಡಮ್ಮ. ಅಲ್ಲ ಸ್ವಾಮೀಜಿ, ನೀವೇನೋ ಪವಾಡ ಮಾಡ್ತಿದ್ದೀರಾ ಅಂತ ನಾವ್ ನಿಜವಾಗ್ಲೂ ಅನ್ಕೊಂಡ್ರೆ ನಂಬಿರೋ ಜನಕ್ಕೆ ಈ ರೀತಿ ನಾ ಮೋಸ ಮಾಡೋದು? ಗಾಳಿಯಲ್ಲಿ ಕೂತ್ಕೊಂಡು ಪವಾಡ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದೆ, ಆದ್ರೆ ಟೆಕ್ನಿಕಲಿ ನಾನು ವೀಕ್ ಆಗ್ಬಿಟ್ಟಿದ್ದೀನಿ ಅಷ್ಟೇ, ಸಿಕ್ಕಾಕೊಂಡ್ಬಿಟ್ಟೆ. ಆಯ್ತು ಗುರುಜಿ, ಇವಾಗ ನೀವು ಟೆಕ್ನಿಕಲಿ ವೀಕ್ ಅಂತೆಲ್ಲ ನಮ್ಗೆ ಅರ್ಥ ಆಯ್ತು. ಇವಾಗ ಇಲ್ಲಿಗೆ ಯಾಕೆ ಬಂದಿರೋದು? ಅಯ್ಯೋ, ಅದೊಂದು ದೊಡ್ಡ ಕಥೆ ಇದೆನಮ್ಮ. ಅದೇನಪ್ಪ ಅಂತಂದ್ರೆ ನಾನು ಹೇಳ್ತೀನಿ, ಅದಕ್ಕೆ ಮುಂಚೆ ನನಗೆ ಅಲ್ಲ ದೊಡ್ಡ ಕತೆ ಆದ್ರೆ ನಮ್ಗೆ ಇವಾಗ ಅದು ಕೇಳೋಕೆ ಟೈಮ್ ಇಲ್ಲ. ಅದು ಪಕ್ಕ ದೊಡ್ಡ ಫ್ಲಾಶ್ ಬ್ಯಾಕ್ ಇರುತ್ತೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಫ್ಲಾಶ್ ಬ್ಯಾಕ್ ಇದೆ ನಮ್ಮ, ಒಂದು ನಿಮಿಷ. ಫ್ಲಾಶ್ ಬ್ಯಾಕ್ ಇದೆ, ಆದ್ರೆ ಇಲ್ಲಿ ಒಂದು ಅದ್ಭುತವಾದಂತ ಕನ್ಯಾಮಣಿ ಇದ್ದಾಳೆ. ಈ ಮಜಾ ಭಾರತ ಮನೆಯಲ್ಲಿ ಗುರು ಒಂದು ಅದ್ಭುತವಾದಂತ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ನನಗೆ ಗೊತ್ತು. ಆ ಮನೆಯನ್ನ ನಾನು ನೋಡಕ್ ಹೋಗ್ತಾ ಇದ್ದೀನಿ. ಒಂದೇ ನಿಮಿಷ ಬಂದ್ಬಿಟ್ಟೆ, ಒಂದೇ ನಿಮಿಷ. ಇಲ್ಲಿ ಗುರು ಒಳ್ಳೆ ಸ್ಥಾನದಲ್ಲಿ ಕೂತಿರುವಾಗ ನಾನು ಬರ್ಲೇಬೇಕು. ಇಂತ ಕನ್ಯಾಮಣಿ ನನಗೆ ಗೊತ್ತಿತ್ತಮ್ಮ. ಇದನ್ನ ಆಮೇಲೆ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ. ಗುರುಗಳೇ, ಒಂದ್ ನಿಮಿಷ ನೀವು ಕೇಳಿಸ್ಕೊಳ್ಳಿ. ನೀವು ಬಂದು ಇಲ್ಲಿ ಚೂರ್ ಕೂತ್ಕೊಳ್ಳಿ. ಎರಡೇ ನಿಮಿಷ ನಾನು ಮಂತ್ರ ಮುಗಿಸ್ಬಿಡ್ತೀನಿ. ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಗುರು ಸರ್, ಸೂಪರ್ ಆಗಿ ಸಂಗೀತ ಮಾಡ್ತೀರಂತ. ರಚಿತಾರಾಮ ಅವರ ಒಳ್ಳೇದಾಗ್ಲಿ. ಅದೇ ಸೂಪರ್ ಆಗಿ ನಾನು ಬಂದು ನನ್ನ ಸ್ಥಾನದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಯಾರು ಏನ್ ತಮಾಷೆ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ರಚಿತಾರಾಮ ಅವ್ರಿಗೆ ಒಳ್ಳೆ ಹುಡುಗ ಕರೆ ಪೂಜೆ ಮುಗೀತು. ಧನ್ಯವಾದ ಗುರುಜಿ. ಮುಂದುವರ್ಸಮ್ಮ. ಮಜಾ ಭಾರತದ ನಗುವಿನ ರಾಯಭಾರಿ ರಚ್ಚು, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಸ್ಯಾಂಡಲ್ವುಡ್ ನ ಸಂಗೀತ ಮಾಂತ್ರಿಕ ಗುರು ಸರ್, ವೆಲ್ಕಮ್. ಥ್ಯಾಂಕ್ ಯು ಭೂಮಿ. ನಗುವಿನ ಸರದಾರ ಆದಂತ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಓಕೆ, ಮೊದಲನೇ ಸ್ಕಿಟ್ ನೋಡ್ಕೊಂಡ್ ಬರೋಣ. ಗಂಡನ್ ಮೇಲೆ ಒಂದ್ ಕಣ್ಣಿಡೋದು ತಪ್ಪಲ್ಲ, ಆದ್ರೆ ಈ ಲೆವೆಲ್ಗ ಗಂಡನ್ ಶರ್ಟ್ ಅಲ್ಲಿ ಕೂದ್ಲು ಸಿಕ್ಕಿದ್ರೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಅರ್ಥ. ಸಿಕ್ತಿದ್ರೆ ಏನರ್ಥ ನೋಡ್ಕೊಂಡ್ ಬರೋಣ. ಬರ್ಲಿ ಚಪ್ಪಾಳೆ. ಅಯಸ್ಕಾಂತ, ಈ ನಿನ್ನ ನಗುವಿಗೆ ಕಾರಣವೇನು? ನಿಮ್ಮ ಅಪ್ಪುಗೆ ಕಬ್ಬಿಣೇಶ್ವರ. ನಿನ್ನ ಬಾಯಿಂದ ನನ್ನ ಹೆಸರು ಕೇಳಲು ಏನೋ ಆನಂದ. ಮತ್ತೊಮ್ಮೆ ಹೇಳುವೆಯಾ? ಕಬ್ಬಿಣೇಶ್ವರ. ಕಬ್ಬಿಣೇಶ್ವರ, ಏನನ್ನ ಹುಡುಕುತ್ತಿರುವಿರಿ? ಹಗಲು ಹೊತ್ತಿನಲ್ಲೇ ಸೂರ್ಯ ಮತ್ತೆ ಈ ಚಂದ್ರನನ್ನು ನೋಡುವ ಸೌಭಾಗ್ಯ ನನ್ನದಾಯ್ತಲ್ಲ. ಅಮಾವಾಸ್ಯೆಯ ಕತ್ತಲಿನಲ್ಲಿ ಒಳೆಯುತ್ತಿರುವ ನಕ್ಷತ್ರದಂತಿವೆ ಈ ನಿನ್ನ ಕಣ್ಣುಗಳು. ಏನು ನಗು! ನಮ್ಮ ಅರಮನೆಯಲ್ಲಿ ಒಳೆಯುತ್ತಿರುವ ಮುತ್ತು ರತ್ನಗಳ ತರವೇ ಈ ನಿನ್ನ ಹಲ್ಲುಗಳು. ಬೆಲ್ಲದ ಉಂಡೆತವೇ ಈ ನಿನ್ನ ಗಲ್ಲಗಳು. ಅಯಸ್ಕಾಂತ, ಕಬ್ಬಿಣೇಶ್ವರ, ಈ ನಿನ್ನ ಅದರಗಳು ಕೋಮಲವಾಗಿರಲು ಕಾರಣವೇನು?
ಲಿಪ್ಸ್ಟಿಕ್. ನಿಮ್ಮ ತೋಳುಗಳು ಇಷ್ಟೊಂದು ಬಲಶಾಲಿಯಾಗಿರಲು ಕಾರಣವೇನು? ಡ್ರಮ್ ಸ್ಟಿಕ್. ಡ್ರಮ್ ಸ್ಟಿಕ್ ಎಂದರೆ ನುಗ್ಗೆಕಾಯಿ. ಅಯಸ್ಕಾಂತ ಏನಾಯ್ತು? ನಿಮ್ಮದು ಬರೀ ಮಾತೇ ಆಯಿತು. ಅಯಸ್ಕಾಂತ, ಈ ವೇದಿಕೆಯಲ್ಲಿ ಮಾತನಾಡಕ್ಕಷ್ಟೇ ಆಗುವುದು. ಅಂದರೆ ನನಗೆ ಅರ್ಥವಾಗಲಿಲ್ಲ. ನಮ್ಮ ಅರಮನೆ ಪಕ್ಕದಲ್ಲಿ ದಟ್ಟವಾದ ಅರಣ್ಯವಿದೆ, ಅಲ್ಲಿ ಸವಿಸ್ತಾರವಾಗಿ ವಿವರಿಸುತ್ತೇನೆ ಬಾ. ಅರಣ್ಯವೇ? ಎಲ್ಲಿ ಹೋದ ಅರಣ್ಯ? ಯಾರಲ್ಲಿ? ಅರಣ್ಯವನ್ನು ಎಳೆದುಕೊಂಡು ಬನ್ನಿ. ಅರಣ್ಯ ನೀವು ಹೋಗಿ. ಕಬ್ಬಿಣೇಶ್ವರ, ಅರಣ್ಯ ಎಷ್ಟು ಸುಂದರವಾಗಿರುವುದು. ಹೌದು. ಈ ಅರಣ್ಯವನ್ನು ನೋಡಿ ನನಗೆ ತುಂಬಾ ಖುಷಿ ಆಗುತ್ತಿದೆ. ಕಬ್ಬಿಣೇಶ್ವರ, ಏನದು ಕೋಗಿಲೆಯ ಸದ್ದು? ಕಬ್ಬಿಣೇಶ್ವರ, ಈ ಅರಣ್ಯವನ್ನು ನೋಡಿ ನಾನು ಸಂತೃಪ್ತ. ಕಬ್ಬಿಣೇಶ್ವರ, ಏನಾಯ್ತು ಅಯಸ್ಕಾಂತ? ಈ ದಟ್ಟವಾದ ಮರಗಳಿಂದ ಕೂಡಿದ ಅರಣ್ಯವನ್ನು ನೋಡಿ ನನಗೆ ಗಾಬರಿಯಾಗುತ್ತಿದೆ. ಗಾಬರಿ? ಈ ನಿನ್ನ ಗಾಬರಿಯನ್ನು ಹೋಗಲಾಡಿಸಲು ನಾನು ಕೊಬ್ಬರಿಯನ್ನು ತಿನ್ನಿಸುವೆ. ಕೊಬ್ಬರಿ ಅಂದರೆ? ನನಗೆ ನಾಚಿಕೆಯಾಗುವುದು. ನಾಚಿಕೆ ಅರಮನೆಯಲ್ಲಿರಬೇಕು, ಅರಣ್ಯದಲ್ಲ. ಗುರುವೇ ಬಿಡೆನು ನಿನ್ನ ಪಾದ. ಅರಣ್ಯ ಎಲ್ಲಿರುವುದು? ಹೊಂಗೆ ಮರ ಎಲ್ಲಿರುವುದು? ಹೂ ಎಲ್ಲಿರುವುದು? ನನ್ನ ಪತಿರಾಯನ ಜೊತೆ ಆಟವಾಡುತ್ತಿದ್ದ ಪಾತ್ರಗಿತ್ತಿ ಎಲ್ಲಿ ಹಳು? ಅವಳು ಪಾತ್ರಗಿತ್ತಿ ಅಲ್ಲ, ನನ್ನ ಬಾಳಿನ ತಾಟಗಿತ್ತಿ. ಎಲ್ಲಿ ಹಳು? ಎಲ್ಲಿ ಹಳು? ಎಲ್ಲಿ? ಓ, ಇದು ನಾ ಕಂಡ ಸ್ವಪ್ನವೇ? ನನ್ನ ಸ್ವಪ್ನವೇನಾದರೂ ನನಸಾದರೆ ಆಗಲೂ ನಾನು ಬಿಡುವುದಿಲ್ಲ. ನನ್ನ ಗಂಡ ಬೆಳಿಗ್ಗೆ 8 ಗಂಟೆಗೆ ಮನೆಯಿಂದ ಹೋದರು, ಇಷ್ಟೊತ್ತಾದರೂ ಬರಲಿಲ್ಲ. ಅವರು ಇನ್ನು ಬರಲಿಲ್ಲವೆಂದರೆ ಯಾರ ಮನೆಗೆ ಹೋಗಿರಬಹುದು? ಶುಭಲಕ್ಷ್ಮಿ, ನಿನಗೇನಾದ್ರೂ ಗೊತ್ತೇನಮ್ಮ? ಗೊತ್ತಿಲ್ಲಮ್ಮ. ಅಯ್ಯೋ ದೇವ, ಪಾಂಡುರಂಗ ಉಡಲ. ಪಾಂಡುರಂಗ ಎಲ್ಲಿಗೆ ಹೋದದ್ದು? ಎಲ್ಲಿಗೆ ಹೋದದ್ದು? ಎಲ್ಲಿಗೆ ಹೋದದ್ದು ನೀವು? ಮೇಡಮ್, ನಾನು ಮೇಷ್ಟ್ರು. ಕಾಲೇಜಲ್ಲಿ ಪಾಠ ಮಾಡಕ್ ಹೋದಾಗ ನಾಟಕ ಆಡಕ್ ಬಂದಿದ್ಲು. ಚೆನ್ನಾಗಿ ನಾಟಕ ಆಡ್ತಾಳಲ್ಲ ಅಂತ ಮದುವೆ ಆದ್ರೆ ಮನೇಲಿ ದಿನಕ್ಕೊಂದು ಪಾತ್ರ ಆಗ್ತಾವಳೆ. ನೀವು ಎಲ್ಲಿಗೆ ಹೋಗಿದ್ದೀರಿ? ನಾನು ಪಾಠ ಮಾಡಕ್ ಹೋಗಿದ್ದೆ ಕಣೆ. ನೀವು ಪಾಠ ಮಾಡಲೆಂದು ಹೋಗಿದ್ದೀರೋ ಆಟ ಆಡಲೆಂದು ಹೋಗಿದ್ದೀರೋ ನನಗೆ ಗೊತ್ತಿಲ್ಲವೇ. ಎಲ್ಲಿಗೆ ಹೋಗಿದ್ದೀರಿ? ಪಾಪ ಕಾಡಲ್ಲಿ ಬಡ ಮಕ್ಕಳಿಗೆ ಪಾಠ ಮಾಡಕ್ ಹೋಗಿದ್ದೆ. ಕಾಡು? ಕಾಡೆಂದರೆ ಅರಣ್ಯವಲ್ಲವೇ? ಕನಸು ಯಾಕೋ ಸಿಂಕ್ ಆಗುತ್ತಿದೆ. ಅರಣ್ಯದಲ್ಲಿ ಹೊಂಗೆ ಮರ ಇತ್ತೆ? ಅರಣ್ಯ ಅಂದ್ಮೇಲೆ ಹೊಂಗೆ ಮರ ಇರುತ್ತೆ, ಬೇವಿನ ಮರನೂ ಇರುತ್ತೆ. ಹೊಂಗೆ ಮರದಲ್ಲಿ ಹೂವೇನಾದ್ರೂ ಬಿಟ್ಟಿದೆ? ಯುಗಾದಿ ಟೈಮ್ ಅಲ್ವೇನೆ, ಹೂ ಬಿಟ್ಟೇ ಬಿಡುತ್ತೆ. ಹೂ ಬಿಟ್ಟೆ ಬಿಡುತ್ತೆ? ಹೂ ಅಂದ್ ಕೂಡಲೇ ನಿಂಗೆ ನೆನಪಾಯ್ತು, ನಿನ್ಗೊಂದು ಹೂ ತಂದಿದ್ದೀನಿ ಕಣೆ. ಇಲ್ಲೇ ಕನಸಲ್ಲಿ ಕಂಡ ಹೂವು ಕೈಯಲ್ಲಿ. ಪ್ರಾಣಕಾಂತ ದೇವಾ, ಕನಸಲ್ಲಿ ಕಂಡ ಹೂವನ್ನು ಇಂದು ನನ್ನ ಕೈಯಲ್ಲಿ ಕಂಡು ಮನಸ್ಸಿನಲ್ಲಿ ಏಕೋ ತಳಮಳವಾಗುತ್ತಿದೆಯಲ್ಲಪ್ಪ ದೇವಾ. ಇದನ್ನು ನಾನು ಪ್ರೂವ್ ಮಾಡುವೆನು. ನನ್ನ ಅದರವನ್ನು ನೋಡಿದರೆ ನಿಮಗೆ ಏನನ್ನಿಸುತ್ತಿದೆ? ಹೋಗೆ ಪ್ರಾಣಕಾಂತ, ನನ್ನ ಅದರಗಳು ಕೋಮಲವಾಗಿರಲು ಕಾರಣವೇನು? ಲಿಪ್ಸ್ಟಿಕ್. ಈ ನಿಮ್ಮ ತೋಳುಗಳು ಬಲಶಾಲಿಯಾಗಿರಲು ಕಾರಣವೇನು? ನುಗ್ಗೆಕಾಯಿ ಕಣೆ. ಎಂದರೆ ಡ್ರಮ್ ಸ್ಟಿಕ್. ಕನಸಿನಲ್ಲಿ ಇಂಗ್ಲಿಷ್, ನನಸಿನಲ್ಲಿ ಕನ್ನಡ ನನಗೆ ಯಾಮಾರಿಸುತ್ತಿರುವರು. ನನ್ನ ಮುಖವನ್ನು ನೋಡಿದರೆ ಏನೆನಿಸುವುದು? ನಿನಗೇನೆ ಚಂದ್ರನ್ ತರ ಇದೆಯಾ? ನಿಮ್ಮನ್ನು ಗಟ್ಟಿಯಾಗಿ ತಪ್ಪಿಕೊಂಡರೆ ಏನೆಂದು ಅನಿಸುವುದು? ಕಬ್ಣ ಅಯಸ್ಕಾಂತ ಒಟ್ಟಿಗೆ ಇದ್ದಂಗ ಅನಿಸ್ತ. ವಿಧಿಯ ಲೀಲೆ ಅರಿಯದಾದೆ ಆರಿಗಾಮೋದ ಆರಿಗಾಮೋದ. ಕಬ್ಬಿಣೇಶ್ವರ, ಊಟ್ಗಿಟ್ ತಗೊಂಡು ಹೊಡಿತೇನೆ ನಾನು. ಪಾಂಡುರಂಗ.
ಧೂಮಪಾನವನ್ನು ಮಾಡಿದ್ದೀರಿ. ಯಾರ ಸಿಗರೇಟ್ ಸೇದಾರ ಆರಿಸಲೇ? ನಿಮಗೆ ಕೇಳುತ್ತಿರುವುದು ಸಿಗರೇಟ್ ಅನ್ನು ಸೇದಿದ್ದೀರಿ. ಇಲ್ಲ ಕಣೆ. ಚಪ್ಪಲಿಯನ್ನು ಕೊಡಿ. ಚಪ್ಪಲಿಯನ್ನು ಕೊಡಿ. ಇಲ್ಲ ಕಣೆ. ಸೇದಿಲ್ಲವೆಂದರೆ ಇಲ್ಲಿ ಅಂಟಿರುವ ಸಿಗರೇಟ್ ಹೇಗೆ ಬಂತು? ಸಿಗರೇಟ್ ಅನ್ನು ಸೇದಿ ಅದನ್ನು ಬಿಟ್ಟು ಕಾಲಿನಲ್ಲಿ ಹೊಸಕಿ ಸೇದಿಲ್ಲ ಎನ್ನುವುದೇ? ಅಲ್ಲ ಕಣೆ, ಪಾಠ ಮಾಡಿ ಬರ್ತಾ ಇದ್ನಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟೊತ್ತಾದ್ರೂ ಬಸ್ಸೇ ಬರ್ತಾ ಇರ್ಲಿಲ್ಲ, ಅದಕ್ಕೆ ಫುಲ್ ಟೆನ್ಷನ್ ಆಯ್ತು, ಅದಕ್ಕೆ ಒಂದು ಸಿಗರೇಟ್ ಸೇದ್ದೆ ಕಣೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬರಲಿಲ್ಲವೆಂದು ಟೆನ್ಷನ್ ಆಗಿ ಸಿಗರೇಟ್ ಸೇದಿದಿರಿ. ನಿಜ ಜೀವನದಲ್ಲಿ ನಾನು ಬರಲಿಲ್ಲವೆಂದು ಬೇಸರವಾಗಿ ಯಾರನ್ನಾದರೂ ನೋಡಿಕೊಂಡರೆ? ಇವಳು ಯಾವ ಬರೀ ಅನುಮಾನ ಅನುಮಾನ ಅಂತ ಸಾಯ್ತಾ ಇದೆಯಲ್ಲ ನೀನು. ನಿನ್ನ ಅನುಮಾನಕ್ಕೆ ಇಷ್ಟು ಬೆಂಕಿ ಇಟ್ಟು. ಈ ಸಮಯದಲ್ಲಿ ನನ್ನ ಅಪ್ಪ ಇದ್ದಿದ್ದಾರೆ ಏನೋ ಒಂದು ಆಗುದಿತ್ತು ಮೇಡಮ್. ಶಕುನಿ, ಮಹಾ ಶಕುನಿ. ನನ್ನ ಜನಕ ಕುದುರೆ ಮುಖ, ನನ್ನ ಮಗಳೇ ಕನ್ಯಾಕುಮಾರಿ. ಜನಕ ಕುದುರೆ ಮುಖ, ಮಗಳೇ ನನಗೆ ಆಶೀರ್ವಾದ ಮಾಡಿ. ಸಂಶಯಾನುಭವ, ಯಾವಾಗಲೂ ಅನುಮಾನವನ್ನು ಪಡುತ್ತಿರುವ ನನ್ನ ಮಗಳೇ, ನೀವು ನಿಜವಾಗಲೂ ನನ್ನ ತಂದೆನಾ? ಈ ಅನುಮಾನ ಪಡುವ ಗುಣ ನನಗೆ ತುಂಬಾ ಇಷ್ಟ ಆಯಿತು ನನ್ನ ಮಗಳೇ. ಮಗಳೇ, ಆದರೂ ನಾನೇ ನಿನ್ನ ತಂದೆ. ಏನನ್ನು ಮಾಡುತ್ತಿರುವಿರಿ ತಂದೆ? ಇದು ಶಕುನಿ ಮ್ಯಾನರಿಸಂ ನನ್ನ ಮಗಳೇ. ಕೈಯನ್ನು ಅಗಲಿಸಿ ಈಗ ನಿಮ್ಮ ಮ್ಯಾನರಿಸಂ ಮಾಡಿ. ಅಯ್ಯೋ ದೇವ, ಪ್ರಾಣಕಾಂತ ಪಾಂಡುರಂಗೌಡರೇ, 2 ಗಂಟೆಯಿಂದ ಬಿಡಿಸಲಾಗದ ಬೆಳ್ಳುಳ್ಳಿಯನ್ನು ನಿಮ್ಮ ಈ ಮ್ಯಾನರಿಸಂ ಇಂದ ಬಿಡಿಸಿಬಿಟ್ಟಿದ ತಂದೆ. ನನ್ನ ಮಗಳೇ, ಬೆಳ್ಳುಳ್ಳಿಯನ್ನು ಜಜ್ಜಿದ ಮೇಲೂ ಏಕೆ ನಿನ್ನ ರೋದನೆ? ಬೆಳ್ಳುಳ್ಳಿಯ ದಳಗಳು ಛಿದ್ರವಾದಂತೆ ನನ್ನ ಕುಟುಂಬವು ಕೂಡ ಛಿದ್ರವಾಗುವುದೇನೋ ಎಂದು ಭಯ. ಭಯ? ನನ್ನ ಮಗಳಿಗೆ ಭಯ ಏಕೆ ನನ್ನ ಮಗಳೇ? ನನ್ನ ಗಂಡ ಹಾದಿ ತಪ್ಪುತ್ತಿರುವರೇನೋ ಎಂದು ಅನುಮಾನ ಬರುತ್ತಿದೆ. ಅನುಮಾನ ಬರುತ್ತಿದೆ? ಅನುಮಾನ ಬರಬೇಕು, ಬರದಿದ್ದರೂ ನಾವೇ ಅನುಮಾನ ಪಡಬೇಕು. ಏಕೆಂದರೆ ಅನುಮಾನವೆಂಬುದು ನಮ್ಮ ವಂಶದ ಆಜನ್ಮಸಿದ್ಧ ಹಕ್ಕು. ಅದಕ್ಕೆ ನಾನೀಗ ಏನು ಮಾಡಬೇಕು ತಂದೆ? ನನ್ನ ಮಗಳೇ, ಈ ಅರಮನೆಗೆ ನೀನು ಪಟ್ಟದ ರಾಣಿಯಾಗಬೇಕೆಂದರೆ ನಿನ್ನ ಗಂಡನ ಜುಟ್ಟನ್ನು ಯಾವಾಗಲೂ ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆಗುವುದಿಲ್ಲ ತಂದೆ. ಏಕೆ ನನ್ನ ಮಗಳೇ? ನಿನ್ನೆ ತಾನೇ ಕಟಿಂಗ್ ಮಾಡಿಸಿರುವರು. ಹಾಗಾದ್ರೆ ಕೈಗೆ ಏನ್ ಸಿಗುತ್ತೆ ಅದನ್ನ ಹಿಡ್ಕೊಳಮ್ಮ. ಒಟ್ಟಿನಲ್ಲಿ ನಿನ್ನ ಗಂಡ ನಿನ್ನ ಅಧೀನದಲ್ಲಿರಬೇಕು ನನ್ನ ಮಗಳೇ. ಅಂದರೆ ನಾನೀಗ ಏನು ಮಾಡಬೇಕು ತಂದೆ? ನಿನ್ನ ಗಂಡನ ವಸ್ತ್ರಿನಲ್ಲಿ ಯಾವುದಾದರೂ ಅನುಮಾನ ಪಡುವಂತ ವಸ್ತು ಇದೆಯೇ ಎಂದು ಪರೀಕ್ಷಿಸು ನನ್ನ ಮಗಳೇ. ಸಿಕ್ಕಿತಾ ಮಗಳೇ? ಇಲ್ಲ ತಂದೆ. ಇಲ್ಲ. ಇಲ್ಲದಿರುವುದನ್ನೇ ಇದೆ ಎಂದು ಪ್ರೂವ್ ಮಾಡುವುದು ಈ ಶಕುನಿಯ ಮಾಸ್ಟರ್ ಮೈಂಡ್. ಈಗ ನಾನು ಹಾಕುವ ದಾಳಕ್ಕೆ ನಿನ್ನ ಗಂಡ ಗಾಳಕ್ಕೆ ಬೀಳುವನು. ನನ್ನ ಮಗಳೇ. ಓ ಏನಪ್ಪ ಶಕುನಿ ಮಾವ ವೇಸ್ತಲ್ಲೇ ಬಂದ್ಬಿಟ್ಟಿದ್ಯಾ? ನಾಳೆ ನಾಟಕ ಇತ್ತು, ಅದಕ್ಕೆ ಕಾಸ್ಟ್ಯೂಮ್ ಅಲ್ಲೇ ಬಂದೆ. ಒಂದ್ 2-3 ದಿನ ಮನೇಲಿ ಇದ್ದೇನೋ ಬೇಡ, ಈಗಲೇ ಹೊರಟೋಗೋ. ಆ ಶರ್ಟನ್ನು ಹಾಕಿಕೊಳ್ಳಬೇಡಿ. ಅಲ್ಲ ಟ್ಯೂಷನ್ಗೆ ಹೋಗ್ಬೇಕು. ಅದಿನ್ನೂ ವಾಶ್ ಆಗಿಲ್ಲ. ನನ್ನ ಮಗಳೇ. ಗೊತ್ತಾಯ್ತಪ್ಪ, 1 ನಿಮಿಷ ನಿಂತುಕೊಳ್ಳೇ ದೇವ. ಅಯ್ಯಯ್ಯೋ ವಿಧಿಯ ಲೀಲೆ ಅರಿಯದಾದೆ ಆರಿಗಾಮೋದ ಆರಿಗಾಮೋದ. ನಿಮ್ಮ ಜೇಬಿನಲ್ಲಿ ಪರಸ್ತ್ರೀಯರ ಕೂದಲು ಹೇಗೆ ಸಾಧ್ಯ? ನನಗ್ ಗೊತ್ತಿಲ್ಲ ಕಣೆ. ಇದು ಯಾರ ಕೂದಲು? ನಿಂದೆ ಇರ್ಬೇಕು. ನಾನು ಈ ಶಾಂಪೂ ಯೂಸ್ ಮಾಡುವುದಿಲ್ಲ, ಇದು ನನ್ನ ಕೂದಲಲ್ಲ. ಮತ್ತೆ ಯಾರ್ದು ಕಣೆ ನನಗ್ ಗೊತ್ತಿಲ್ಲ.
ಯಾರದೆಂದು ಗೊತ್ತಿಲ್ಲ. ನನ್ನ ಜೀವನ ಹಾಳು ಮಾಡಿದೆ ನಿಮಗೆ ನಾನು ಸುಮ್ಮನೆ ಬಿಡಲಾರೆ. ನಿಜ ನನಗೆ ಗೊತ್ತಿಲ್ಲ ಕಣೆ ಮಾವ, ನೀನಾದ್ರೂ ಹೇಳು ಯಾರು ಹೆಂಗ್ ಬಂದಂತ ನಂಗೆ ಗೊತ್ತಿಲ್ಲ. ನನ್ನ ಅಳಿಯ ಅದ್ಯಾರು ಹೇಳು ಮಾರಯ್ಯ. ಸತ್ಯವಾಗ್ಲೂ ಗೊತ್ತಿಲ್ಲ ಮಾವ, ನಾನು ಪಾಠ ಮಾಡಕ್ ಹೋಗಿದ್ದೆ ಅಷ್ಟೇ. ನಿನಗೆ ಗೊತ್ತಿಲ್ಲಂಗ ಅದೇ ನಡ್ಕೊಂಡ್ಬಂದು ಕುತ್ಕೊಂಡ್ ಬರ್ತಾ. ಅಯ್ಯೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಶಾಲೆಯಲ್ಲಿ ಪಾಠ, ನನ್ನ ಮಗಳ ಬಾಳಿನಲ್ಲಿ ಆಟ, ಈಗ ತಗೋ ನನ್ನ ಏಟ. ಅಯ್ಯೋ ನಿಜವಾಗ್ಲೂ ನಂದೇನು ತಪ್ಪಿಲ್ಲ ಕಣ. ಅಯ್ಯೋ ಅಳಿಯಂದ್ರೆ ಏನಿದು? ಓ ಅತ್ತೆ ಕೆಮ್ಮಣ್ಣು ಗುಂಡಿ, ನೀನೊಬ್ಬಳು ಬಾಕಿ ಇತ್ತು, ಒಂದು ಹೊಡಿ ಸಾಯಿಸ್ಬಿಡುತ್ತೆ. ಎಂತ ಮಾತು ಅಂತ ಆಡ್ತಾ ಇದ್ದೀರಾ ಅಳಿಯಂದ್ರೆ? ನೋಡಿ ಕೆಮ್ಮಣ್ಣು ಗುಂಡಿ ಅತ್ತೆ, ಅಪ್ಪ ಮಗಳು ಸೇರ್ಕೊಂಡು ಅನುಮಾನ ಪಟ್ಟು ನನ್ನ ಸಂಸಾರ ನಾಶ ಮಾಡ್ತಾ ಇದಾರೆ. ನಾನು ಒಂದ್ ಸಣ್ಣ ಇರಲ್ಲ, ದೂರ ಹೊರಟೋಗ್ತೀನಿ. ನಿಂತ್ಕೊಳ್ಳಿ ಅಳಿಯಂದ್ರೆ. ಹೋದರೆ ಹೋಗಲಿ ಬಡೆ, ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ಕಮ್ಮನ ಗುಂಡಿ ಕೆಂಬೇಡಿ, ಅದೇ ಗುಂಡಿಲ್ ಹಾಕಿ ಮುಚ್ಚಾಕ್ಬಿಡ್ತೀನಿ. ಅಮ್ಮ ಮುಚ್ಚೆ ಬಾಯಿ. ಏನ್ ಮಾಡ್ತಾ ಇದ್ದೆ ಕೆಮ್ಮನ್ ಗುಂಡಿ? ನಾಟಕದಲ್ಲಿ ಶಕುನಿ ಪಾತ್ರ ಮಾಡಿ ಮಾಡಿ ನಿಜ ಜೀವನದಲ್ಲೂ ಶಕುನಿಯಾಗಿ ಮಗಳ ಬಾಳನೆ ಹಾಳು ಮಾಡ್ತಾ ಇದ್ದೀರೇನ್ರಿ? ನಿನಗಾದ್ರೂ ಬುದ್ಧಿ ಬೇಡವೇನೆ? ದೇವ್ರಂತ ಗಂಡ ರಾಣಿ ತರ ನೋಡ್ಕೊಳ್ತಾನೆ, ಅನುಮಾನ ಅನ್ನೋ ಪಿಶಾಚಿಯಿಂದ ಸಂಸಾರನೇ ಹಾಳು ಮಾಡ್ಕೊಳ್ತಾ ಇದೆಯಲ್ಲೇ. ನೀವಿಬ್ರು ಕೇಳಿಸ್ಕೊಳ್ಳಿ, ನಾಟಕ ಸ್ಟೇಜ್ ಮೇಲೆ ಮಾಡ್ಬೇಕು, ನಿಜ ಜೀವನದಲ್ಲ. ಅಯ್ಯೋ ಅತ್ತೆ, ಅವಳಿಗೆ ಎಷ್ಟು ಹೇಳಿದ್ರು ಅರ್ಥ ಇಲ್ಲ, ನಾನು ಹೋಗ್ತೀನಿ ಬಿಡಿ. ರೀ ನನಗೆ ಕ್ಷಮಿಸ್ಬಿಟ್ರಿ, ತಪ್ಪಾಯ್ತು. ನಾ ಇನ್ಮೇಲಿಂದ ಯಾವತ್ತೂ ಹಾಗೆ ಮಾಡಲ್ಲ. ನಿಜವಾಗ್ಲೂ ಕೂದ್ಲು ಹೆಂಗ್ ಬಂದು ನಂಗೆ ಗೊತ್ತಿಲ್ಲ ಕಣೆ. ಆ ಕೂದ್ಲು ನಾನೇ ಹಾಕಿದ್ದಳಿ ಮಾವ. ಸಾರಿ ಅಳಿ ಅಂದ್ರೆ ನನ್ನ ಮಗಳು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ತಪ್ಪಾಯ್ತ್ರಿ. ಹೋಗ್ಲಿ ಬಿಡಿ, ತಂದೆ ಸ್ಥಾನದಲ್ಲಿದ್ರೆ ನೀವೇ ಕ್ಷಮೆ ಕೇಳ್ತೀರಾ? ಇನ್ಮೇಲೆ ನಾಟಕ ಗಿಟ್ಕೆಲ್ಲ ಬಿಟ್ಟು ಇದೇ ಮನೇಲಿ ಎಲ್ಲ ಒಟ್ಟಿಗೆ ಕಬ್ಬಿಣೇಶ್ವರ, ನಮ್ಮ ವಿಷಯ ಮನೇಲೆಲ್ಲ ಗೊತ್ತಾಗ್ಬಿಟ್ಟಿದೆ, ಬನ್ನಿ ಓಡ್ ಹೋಗೋಣ. ಸ್ಕಿಟ್ ಹೆಂಗಿತ್ತು ಅಂತ ಜಡ್ಜಸ್ ನ ಕೇಳೋಣ. ಎಸ್ ರಚ್ಚಿ. ಸ್ಕಿಟ್ ತುಂಬಾ ಚೆನ್ನಾಗಿತ್ತು. ವೆರಿ ಫಸ್ಟ್ ಥಿಂಗ್ ಇಸ್ ಇಂಟ್ರೊಡಕ್ಷನ್ ಆಫ್ ಲ್ಯಾಗು ಮತ್ತೆ ವರಾದು ತುಂಬಾ ಚೆನ್ನಾಗಿತ್ತು. ಅಂಡ್ ಲ್ಯಾಗು ನಿನ್ನ ಗೆಟಪ್ ಅಲ್ಲಿ ನೋಡೋದಕ್ಕೆ ಒಂಥರ ಹೊಸದಾಗಿತ್ತು. ಅಂಡ್ ಗೆಟಪ್ ಅಲ್ಲಿ ನಿನ್ನ ಆತರ ನೋಡೋದಕ್ಕೆ ನಮ್ಗೆ ಯಾರಿಗೂ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಅದೇನೋ ಒಂಥರ ಚಾನ್ಸೇ ಇಲ್ಲ, ಇದು ಲ್ಯಾಗೇ ಅಲ್ಲ ಅಂತ ಅನ್ಸ್ತಿತ್ತು. ಐ ಥಿಂಕ್ ಇನ್ನೊಂದೇನ್ ಗೊತ್ತಾ ವಿಷಯ, ವರಾಗಿಂತ ರಾಗಿಣಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ? ಸಕ್ಕದಾಗಿತ್ತು. ಆಮೇಲೆ ರಾಘು ಡಾನ್ಸ್ ಮಾಡ್ದಂತ ಶೈಲಿ ಚೆನ್ನಾಗಿತ್ತು. ಅಂಡ್ ನಿಜವಾಗ್ಲೂ ಒಂದ್ ನಾಟಕ ನೋಡ್ದಂಗಿತ್ತು. ನಾನು ನಾಟಕ ಯಾವತ್ತೂ ನೋಡಿರ್ಲಿಲ್ಲ, ಬಟ್ ರಾಘು ಅದನ್ನ ಫುಲ್ಫಿಲ್ ಮಾಡ್ದ ಸ್ಟೇಜ್ ಮೇಲೆ. ರಾಘು ಮತ್ತೆ ನಮ್ಮ ನಂದೀಶ ಅಂಡ್ ಶಕುನಿ ಪಾತ್ರದಲ್ಲಿ ನಂದೀಶ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು. ಸೌಮ್ಯ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ತುಂಬಾ ಒಳ್ಳೆ ಡೈಲಾಗ್ಸ್ ಕೂಡ ಇತ್ತು ನಿಮಗೆ. ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ರಚ್ಚಿ. ಗುರುಜಿ ಮಂಜಾ ಹಾಡಾಗಲೇ ತುಂಬಾ ಚೆನ್ನಾಗಿ ಹ್ಯಾಕ್ಟ್ ಮಾಡ್ತಾ ಇದೆ, ಬಟ್ ನೋಡಕ್ ಸಕ್ಕತ್ತಾಗಿ ಕಾಣ್ತಾ ಇದೆ. ನಿಜ ತುಂಬಾ ಚೆನ್ನಾಗಿತ್ತು. 2 ಎಂಟ್ರಿ ಇದೆಯಲ್ಲ, ಸೂಪರ್. ಥ್ಯಾಂಕ್ ಯು ಸರ್. ವಿಜುವಲ್ ಇಬ್ರು ಡ್ಯಾನ್ಸು ಚೆನ್ನಾಗಿತ್ತು, ನಿನ್ನ ಎಂಟ್ರಿ ಚೆನ್ನಾಗಿತ್ತು. ಆನ್ ಇವಲ್ ಅದು ಫಸ್ಟ್ ಇದ್ದು ವಾಸ್ ಬ್ರಿಲಿಯಂಟ್. ಆ ಕಾರ್ಡನ್ನು ಯಾರಲ್ಲಿ ತಗೊಂಡ್ ಬರೋದು ಅದು ಸಕ್ಕತ್ತಾಗಿತ್ತು. ಯಾರ್ದ ಐಡಿಯಾ ಅದು? ಅವ್ರದೇ ಅಣ್ಣದೇ. ಅಗೇನ್ ಸೌಮ್ಯ ಎಂಟ್ರಿ ಇವತ್ತು ಐ ಥಿಂಕ್ ಇಟ್ ವಾಸ್ ಯುವರ್ ಡೇ ಟುಡೇ. ಸೂಪರ್. ಅನ್ಎಕ್ಸ್ಪೆಕ್ಟೆಡ್ ಇವತ್ತು ನನಗೆ ನಂದೀಶ ಈ ಕ್ಯಾರೆಕ್ಟರ್ ಅಲ್ಲಿ ಮಿಂಚಿದ್ದು. ನಗು ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬಾ ಟೈಮ್ ಆಯ್ತು ಈ ತರದ ಸ್ಕಿಟ್ಟು ಈ ಗೆಟಪ್ ಅಲ್ಲಿ ನೋಡಿದೆ. ಈ ಸ್ಟೇಜ್ ಅಲ್ಲಿ ಸ್ವಲ್ಪ ಟೈಮ್ ಆದಂಗಿತ್ತು. ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ವಾಸ್ ರಾಘು. ಈ ಹಳೆ ಡ್ರಾಮಾದಲ್ಲಿ ಮೈಕ್ ಸೆಂಟ್ರಲ್ ಇರ್ತಿತ್ತು ಅಥವಾ 2 ಆ ಕಡೆ ಈ ಕಡೆ ನೇತಾಡ್ತಾ ಇದ್ರು. ಆರ್ಟಿಸ್ಟ್ ಹೋಗುವಾಗ ಅಡ್ಜಸ್ಟ್ಮೆಂಟ್ ಹೋಗಿ ಮೈಕಲ್ ಮಾತಾಡೋದು, ಇವನ್ ಅಲ್ಲಿ ನಿಂತ್ಕೊಂಡು ಡೈಲಾಗ್ ಪುರುಷದಿಗೆ ಮಾತ್ರ ಮುಂದೆ ಬರ್ತಾ ಇದ್ದ. ಅದು ತುಂಬಾ ಚೆನ್ನಾಗಿತ್ತು. ಅದು ನೋಡೋಕೆ ನಿಜ ಹೇಳ್ಬೇಕಂದ್ರೆ ಒಂದು ಹಬ್ಬ. ಆಟೋ ಡ್ರೈವರ್ ಲೈಫ್ ಅಲ್ಲಿ ಏನಿರುತ್ತೆ? 1.5 ಡಬಲ್ ಮೀಟರ್ಗಳು ಬರ್ತಾ ಖಾಲಿ ಬರ್ಬೇಕಲ್ಲ ಅನ್ನೋ ಚಿಂತೆಗಳು. ಆದ್ರೆ ಇಲ್ಲಿ ನಮ್ಮ ಆಟೋ ಡ್ರೈವರ್ ಕತೆನೇ ಬೇರೆ. ಒಂದ್ಸತಿ ಆಟೋದಲ್ಲಿ 1 ರೌಂಡ್ ಹೋಗ್ ಬರೋಣ ಅಲ್ವಾ? ಚಪ್ಪಾಳೆ ಬರ್ಲಿ. ಸರ್, ಫಾರಿನಲ್ಲಿ ಮಳೆ ಬಂದ್ರೆ 5 ನಿಮಿಷಕ್ಕೆ ರೋಡಲ್ಲಿ ನೀರಿರಲ್ಲ.
ಅದೇ ನಮ್ಮ ಇಂಡಿಯಾದಲ್ಲಿ ಮಳೆ ಬಂದ್ರೆ 5 ನಿಮಿಷಕ್ಕೆ ರೋಡೇ ಇರಲ್ಲ ಸರ್. ಫಾರಿನ್ ಅಲ್ಲಿ ಸಿಗ್ನಲ್ ಜಂಪ್ ಮಾಡಿದ್ರೆ 2 ನಿಮಿಷಕ್ಕೆ ಕೇಸ್ ಆಗುತ್ತೆ. ಅದೇ ನಮ್ಮ ಇಂಡಿಯಾದಲ್ಲಿ ಆಕ್ಸಿಡೆಂಟ್ ಆಗಿ 3 ದಿನ ಆಗಿದ್ರು ಟಿಂಚರ್ ಹಾಕಕ್ಕೆ ಯಾರು ಇರಲ್ಲಪ್ಪ. ಏನೇ ಹೇಳಿ, ನಾವು ಯಾವ ದೇಶ ಸುತ್ತಿದ್ರು, ಯಾವ ಕೋಶ ಓದಿದ್ರು, ನಮ್ಮ ದೇಶ ಅಂತಂದ್ರೆ ನಮ್ಗೊಂದು ಹೆಮ್ಮೆ, ಒಂದು ಖುಷಿ. ಅದಕ್ಕೆ ಹಂಸಲೇಖ ಅವರು ಬರ್ದಿರೋದು, ನಮ್ಮ ರಾಜಣ್ಣವರು ಆಡಿರೋದು. ಅಂದಾಗೆ ನಾವು ಗೊತ್ತಲ್ಲ, ಕನ್ನಡದ ಕಂದ ಆಟೋ ಡ್ರೈವರ್. ಆಟೋ ಡ್ರೈವರ್ ಅಂತಂದ್ರೆ ನೆನಪಾಗದ್ ನಮ್ಗೆ ಒಬ್ರೆ, ಯಾರು? ಶಂಕರ್. ಆಟೋ ಓಡ್ಸನ. ಏ ಆಟೋ ಕರಿತೋರ್ ಹೋಗೋ. ಹಲೋ ಅಲ್ಲ, ಫೋನ್ ಮಾಡಿದ್ಮೇಲೆ ನೆಟ್ಟಿಗೆ ಮಾತಾಡೋ ಲೋಪರ್. ನಿನ್ನೆ ಕಣ ಕರಿತಿರೋದು. ಏನಮ್ಮ ಆಟೋದವನೆ ಅಂತ ಕರಿತಾ ಇದ್ಯಾ? ಆಟೋದವನು ಅಂತ ಇನ್ನೇನ್ ಶಾರುಖ್ ಖಾನ್ ಅನ್ಬೇಕಾ? ಅಯ್ಯೋ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ ಪೊಲೀಸ್ ಅವನೇ ಅಂತ ಕರಿತೀಯಾ? ಅದ್ ಬಿಡು, ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟೆ ತಹಸೀಲ್ದಾರ್ ಅಂತ ಕರಿತೀಯಾ? ಮರ್ಯಾದೆ ಕೊಡ್ರಿ. ಸರಿ ಬಿಡಿ, ಆಟೋ ಬರುತ್ತಾ? ಬಂದ್ರು ಕರ್ಕೊಂಡು ಹೋಗು. ನಾನ್ ಬಂದ್ರೆ ತಾನೆ ಆಟೋ ಬರೋದು. ಯು ಕ್ರೇಜಿ, ಯು ಡ್ರೈವ್ ಮಿ ಕ್ರೇಜಿ. ಆಟೋದನಾದ್ರೂ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್, ಮೈಂಡೆಡ್. ಅಲ್ಲ, ಎಷ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಏನಂತೆ? ಓಡ್ಸೋದು ಆಟೋ ತಾನೆ. ಏನ್ ಕೆಲಸ ಮಾಡೋದು ನೀನು? IT ಕಂಪ್ನಿಲಿ ಕೆಲಸ ಮಾಡ್ತಿರೋದು. ನೀನ್ IT ಕಂಪ್ನಿಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು AC ಕೆಲಸ ಮಾಡಿದ್ರು ತಿಂಗಳಿಗೆ ಕೈ ಚಾಚೋ ನೀನು. ಆಟೋ ಓಡಿಸಿದ್ರು ಬಾಸ್ ನಾನು. ಹುಡುಗಿ ಸಿಕ್ಕರೆ ಸಾಕು, ಹೆವಿ ಬಿಲ್ಡಪ್ಸ್ ಅಲ್ಲ ನಿಮ್ದೆಲ್ಲ. ಅಲ್ಲ, ನಾವ್ ಯಾವತ್ತು ಹುಡುಗಿರಿಂದ ಹೋಗಲ್ಲ. ಹುಡುಗಿರ ಎಷ್ಟ್ ಜನ ನಮ್ಮಿಂದ ಬರ್ತಾರ ಗೊತ್ತಾ? ಅದಂಗೆ ಹೆಂಗ ಪಿಕೆ ಒಂದ್ಸತಿ ಆಟೋ ಅಂತಂದ್ಲು, ಅವಳಕ್ಕಿಂತ ಮುಂದೆ ನಿಲ್ಲಿಸ್ತೆ, ನನ್ನಿಂದನೇ ಓಡ್ ಬಂದವಳು. ನನಗೆ ಹೇಳ್ತಾಳೆ ಅಷ್ಟೇ ಪಿಕೆ, ಅವ್ರ ಯೋಗ್ಯತೆನೆ ಅಷ್ಟು. ಯಾವ ಹುಡುಗಿರು ನಿಮಗ್ ಬೀಳಲ್ಲ ಕಣ್ರಿ. ಹಲೋ ಮೇಡಮ್, ನಾವು ಕಾಲೇಜ್ ಮುಂದೆ ಆಟೋದವ್ರು ಹೋಗಿ ಆಟೋ ಹಾಕ ನಿಂತ್ಕೊಂಡ್ರೆ ನಿನ್ ತಲೆ ಮೇಲೆ ಹೊಡೆದಂಗಿರೋ ಹುಡುಗಿನ ಪಟಾಯಿಸಿ ಹಿಂದೆ ಹಾಕೊಂಡ್ ಬಂದ್ಬಿಡ್ತೀವಿ. ಏನ್ ಹಿಂಗ್ ಕೇಳ್ತಾವಳೆ ಮೇಡಮ್? ಎಷ್ಟು IT ಹುಡುಗಿರು ಕ್ಯಾಬ್ ಡ್ರೈವರ್ಗಳನ್ನ ಮದುವೆ ಆಗಿಲ್ಲ, ಎಷ್ಟು ಕಾಲೇಜ್ ಹುಡುಗಿರು ನಮ್ಮಂತ ಆಟೋ ಡ್ರೈವರ್ಗಳನ್ನ ಲವ್ ಮಾಡಿ ಮಾಡಿ ಮದುವೆ ಆಗಿಲ್ಲ. ಅಚ್ಚೋರಿ, ನಿನಗ್ ಮದುವೆ ಆಗಿದ್ಯಾ? ಇಲ್ಲಿ ಕಾಣಿಸ್ತಿಲ್ವಾ? ಅಯ್ಯಪ್ಪ, ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು ಚಿನ್ನ ಚೈನ್ಗೆ 4 ಕರಿಮಣಿ ಹಾಕಬಿಟ್ಟು ನನ್ ಮದುವೆ ಆಗಿದೆ ಅಂತಾರೆ. ಹಳ್ಳಿ ಹುಡುಗಿರು ಗಂಡನ ಹೆಸರು ಹೇಳಲ್ಲ, ಸಿಟಿ ಹುಡುಗಿರು ಗಂಡ ಇರೋದೇ ಹೇಳಲ್ಲ. ಹಲೋ, ನಾನಂತ ಟೈಪ್ ಅಲ್ಲ, ಹೇಳ್ಕೊತೀನಿ, ನನಗ್ ಮದ್ವೆ ಆಗಿದೆ. ಏನಪ್ಪ, ರುಚಿಯಾಗಿರೋ ಊಟ, ಚೆನ್ನಾಗಿರೋ ಹುಡುಗಿರಿಗೆ ಡಿಮ್ಯಾಂಡ್ ಜಾಸ್ತಿ. ಏನ್ ಫ್ಲಾಟ್ ಮಾಡ್ತಿದ್ದೀರಾ? ನನಗಿದೆಲ್ಲ ಹಿಡ್ಸಲ್ಲ. ನನ್ ಗಂಡಿಗೆ ಏನಾದ್ರೂ ಗೊತ್ತಾದ್ರೆ ಕತ್ತರ್ಸಾಕ್ಬಿಡ್ತಾರ ಅಷ್ಟೇ. ನಮ್ಮನ್ನೇನಾದ್ರೂ ಮುಟ್ಟಿದ್ರೆ ಉತ್ತರ್ಸಾಕ್ಬಿಡ್ತಾರ ಅಷ್ಟೇ. ಅಷ್ಟೊಂದ್ ಮೀಟ್ರಾ? ಆಟೋಗ್ 1 ಮೀಟ್ರು, ಆಟೋ ಡ್ರೈವರ್ಸ್ಗೆ ಡಬಲ್ ಮೀಟ್ರು. ಹೆಂಗ್ ಹೇಳ್ತಾವಳೆ? ಮೀಟರ್ ಇದೆ ಸರಿ, FM ಇದೆಯಾ? ಇದೆ, ಹಾಕ್ಲಾ? ಬೇಡ, ಸೌಂಡ್. ವೈಫೈ ಇದೆಯಾ? ಇಲ್ಲ. ಬೇಕಿತ್ತಲ್ಲ. ಹೋಗ್ಲಿ, ನಿಮ್ ಆಟೋದಲ್ಲಿ ಬ್ರೇಕ್ ಆದ್ರೂ ಇದೆಯಾ? ಹಾರ್ನ್ ಇದೆ ರೀ. ಬ್ರೇಕ್ ಕೇಳಿದ್ರೆ ಹಾರ್ನ್ ಹೊಡಿತಿರಲ್ಲ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಮೇಡಮ್, ಹಾರ್ನ್ ಇದ್ರೆ ಬ್ರೇಕ್ ಬೇಕಾಗಿಲ್ಲ ಮೇಡಮ್. ಹಾರ್ನ್ ಹೊಡೆದ್ಬಿಟ್ಟು ಹಂಗೆ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಆಗ ಹೌದು. ಸೀಟ್ ಬೆಲ್ಟ್ ಇದೆಯಾ? ಬಾಯ್ ಬೆಲ್ಟ್ ಅದೇ. ಅಂದ್ರೆ ನಿನ್ನಂಗ್ ತಲೆ ತಿನ್ನೋರ್ಗೆ ಬಾಯಿಗೆ ಬೆಲ್ಟ್ ಹಾಕ್ಬಿಟ್ಟು ಹಿಂದೆ ಕೂರಿಸ್ಬಿಟ್ಟು ಆಟೋ ಓಡಿಸ್ಕೊ ಹೋದ್ರೆ ಎಷ್ಟೋ ಆಕ್ಸಿಡೆಂಟ್ಗಳು ತಪ್ಪುತ್ತೆ. ಆಟೋದವ್ರ ಮಾತೊಂದು ಚೆನ್ನಾಗಿ ಕಲ್ತಿರ್ತೀರಾ ಅಲ್ಲ? ಮಾತೊಂದಲ್ಲ, ಆಟೋ ಹಿಂದೆ ಬೇಜಾನ್ ಬರ್ಸಿರ್ತೀವಿ. ಹೌದಲ್ಲ, ಆಟೋ ಹಿಂದೆ ಏನೇನೋ ಬರ್ಕೊಂಡಿರ್ತೀರಾ. ಏನದು? ಮಾಡಿ ಮನೆ ಭಾವನ ಕೆಳಗಡೆ ಬರ್ರೆ ಒಡಗನ. ಲವ್ ಪಾಸ್ ಆದ್ರೆ ರೊಮ್ಯಾನ್ಸು, ಫೇಲ್ ಆದ್ರೆ ಹಂಗೆ ನಮ್ 2 ವೀಲರ್ ಅಲ್ಲಿ ನಾವು ಬರ್ಕೊಂಡಿರ್ತೀವಿ. ಏನಂತ? ಬಸ್ ಹಿಂದೆ ಹೋದ್ರೆ ಧೂಳು, ಹುಡುಗರಿಂದ ಹೋದ್ರೆ ಗೋಳು, ಜೊತೆಗೆ ಆ ಜಗ್ಗನ್ ತಲೆ ಬೋಳು. ಹಲೋ, ನಾವು ಶಾಯರಿ ಎಲ್ಲ ಬರಿತೀವಿ ಗೊತ್ತಾ? ಏನಂತ ಬರೀತೀರಾ? ಓ ಕಾಲೇಜು ಕನ್ಯೆ, ಕೆಂಪಾಗಿದೆ ನಿನ್ನ ಗುಳಿ ಕೆನ್ನೆ, ನೋಡುತ್ತಾ ನಿಂತೆ ನಾ ನೆನ್ನೆ, ಇವತ್ತು ನನ್ನ ಸಂಪಾದನೆ ಬರೀ 0 ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ಕೊ. ಏನು? ಬ್ರೇಕಪ್ ಆಗಿರೋ ಹುಡುಗನ್ ಬೇಕಾದ್ರೂ ನಂಬು, ಆದ್ರೆ ಮೇಕಪ್ ಆಗಿರೋ ಹುಡುಗಿ ಮಾತ್ರ ನಂಬೇಡ. ಇಷ್ಟೊಂದು ದಿಮಾಕ ನಿಮ್ಗೆಲ್ಲ? ಹಲೋ, ನಮಗ್ ಸಂಪಾದನೆ ಮಾಡಕ್ಕೂ ಬರುತ್ತೆ, ನಿಮ್ ತರ ಸೋಕಿ ಮಾಡಕ್ಕೂ ಬರುತ್ತೆ. ಡಿ ಬಾಸ್ ಫ್ಯಾನ್ ಅಂತಂದ್ರೆ ಸ್ವಲ್ಪ ದಿಮಾಕ್ ಜಾಸ್ತಿನೇ ಇರುತ್ತೆ. ಈಗೇನ್ ಬರ್ತೀರಾ ಇಲ್ವಾ? ಅಯ್ಯೋ ಬರ್ತೀವಿ. ಎಲ್ಗೋಗ್ಬೇಕು ಹೇಳಿ? ಯಲಹಂಕ. ದೂರ ಆಗುತ್ತೆ, ಬರಕಿಲ್ಲ.
ಕೋರಮಂಗ್ಲ ದೂರ ಆಗತ್ತೆ ಕಣ್ರಿ. ವಿಜಯನಗರ ದೂರ. ಜೆಪಿ ನಗರ ದೂರ. ಜಯನಗರ ದೂರ. ಇಲ್ಲ ರೋಡ್ ದಾಟ್ಸಿ ದೂರ. ನಾನ್ ಯಾಕೆ ನಿನಗೆ ರೋಡ್ ದಾಟ್ಸಾಕ್ ಬರ್ಲಿ? ಮತ್ತೆ ಆಟೋ ಏನಕ್ಕೆ ಇಟ್ಕೊಂಡಿರಾ? ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂದ್ರೆ? ಅಲ್ಲ ಮೇಡಮ್, ನಿಮ್ಮನ್ನ ಬಿಟ್ಬಿಟ್ಟು ಬರ್ಬೇಕಾದ್ರೆ ಖಾಲಿ ಬರ್ಬೇಕಾಗತ್ತೆ, ಆಗಲ್ಲ. ಎಣ ಹಾಕೋ ಬಂದ್ಬಿಡು, ನನಗೇನಾಗ್ಬೇಕು? ಮೇಡಮ್, ನಿಮ್ಮನ್ನ ಬಿಟ್ಬಿಟ್ಟು ಖಾಲಿ ಬರೋದು ಎರಡೇ ಗಾಡಿ, ಒಂದು ಎಣದ ಗಾಡಿ, ಇನ್ನೊಂದು ಆಂಬುಲೆನ್ಸ್. ಆಟೋದವರೆಲ್ಲ ನಾವು, ಖಾಲಿ ಬರೋ ಮಕ್ಕಳೇ ಅಲ್ಲ ನಾವು. ಅಂದ್ರೆ ನಿಮ್ಮ ಅತ್ತಿಗೆ ಗಿರಾಕಿನ ಹುಡುಕಿ ನಾನೇ ನಿಮ್ ಹೋಟೆಲ್ ಕೂರ್ಸಿ ಕಳಿಸ್ಬೇಕು ಅಂತನಾ? ನೋಡಿ, ನಾನ್ ಕರೆದಿದ್ ಕಡೆ ನೀವ್ ಬನ್ನಿ, ಇಲ್ಲ ನೀವೇ ಕರೀರಿ ನಾನೇ ಬರ್ತೀನಿ. ಅಂದ್ರೆ ಕರ್ದಲ್ಲೇ ಬರ್ತೀನಿ ನಡಿ ನೀ ರೆಡಿ ಅಂತ ಬಂದವ್ರು ಈಗ ನಮ್ಮ ಮನೇಲಿ ಅಡಿಗೆ ಮಾಡ್ಕೊಂಡವ್ರೆ. ಯಾರು? ನಮ್ಮ ವೈಫು. ಈಗೇನ್ ಬರ್ತೇನಮ್ಮ? ನಡೀರಿ. ಸರಿ ಬಾ. ಒಂದ್ ನಿಮಿಷ. ಏನ? ಅಲ್ಲ, ನೀವ್ ಕರ್ದಿದ್ ಕಡೆ ಯಾಕೆ ಬರಲ್ಲ? ಅಲ್ಲ, ಕರ್ದ ಕಡೆ ಬರಕ್ ಹಂಗೇನ್ ಮಾನ ಮರ್ಯಾದೆ ಇಲ್ವಾ? ನೀ ಕರ್ತವ ಬಂದ್ಬಿಟ್ಟೆಯಾ? ಕಣ್ರಿ, 3 ಚಕ್ರದ ಆಟೋ ಇರೋನು ನಿನಗೆ ಇಷ್ಟು ಪೊಗರಿರ್ಬೇಕಾದ್ರೆ 4 ಚಕ್ರದ ಕಾರಲ್ಲಿ ಓಡಾಡೋಳು ನನಗೆ ಎಷ್ಟಿರ್ಬೇಡ. ಅದ್ ಸರಿ, ಇವತ್ತ್ಯಾಕೆ 3 ಚಕ್ರಕ್ಕೆ ಬಂದೆ? ಅನಿವಾರ್ಯ. ಅಲೋ, 3 ಚಕ್ರನ ಅಷ್ಟೊಂದು ಕಂಡಮ್ ಮಾಡ್ಬೇಡ, ಅದಕ್ಕೊಂದು ಇತಿಹಾಸನೇ ಐತೆ. ಏನ್ ಇತಿಹಾಸ? ಅರ್ಥಾಯ್ತಾ? ನಿಮಗಿಂತ ಕ್ಯಾಬ್ ಡ್ರೈವರ್ಸ್ ಎಷ್ಟೋ ವಾಸಿ ಕಣ್ರಿ. ಅಲೋ ಮೇಡಮ್, ಕ್ಯಾಬ್ ಡ್ರೈವರ್ಸ್ ಗಳಿಗೆ ಅಡ್ರೆಸ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತಂದ್ರೆ ರೈಡೇ ಕ್ಯಾನ್ಸಲ್ ಮಾಡ್ತಾರೆ ಅಲ್ವಾಪ? ಆದ್ರೆ ನಾವು ಗಲ್ಲಿ ಎಲ್ಲೇ ಇರ್ಲಿ ಮೂಲೆಯಲ್ಲಿ ನಿಂತಿದ್ರು ಹುಡಿಕೊಂಡು ಹೋಗಿ ಹತ್ತಿಸ್ಕೊಂಡ್ ಬರ್ತೀವಿ. ಇವ್ ಅಮ್ದಿರು ಬೆಲೆ ಬಾಳ ವಸ್ತುಗಳನ್ನ ಆಟೋದಲ್ಲೇ ಬಿಟ್ಬಿಟ್ಟು ಹೊಂಟಾಗಿರ್ತಾರೆ, ತಗೊಂಡೋಗಿ ಇವ್ರ ಮನೆ ತವ ಕೊಟ್ಬಿಟ್ಟು ಬರ್ತೀವಿ. ಅಲ್ಲ ಸರ್, ಗರ್ಭಿಣಿಯರಿಗೆ ಡಾಕ್ಟ್ರೇ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ, ಅಂತದ್ರಲ್ಲಿ ನಾವ್ ಹಾಕೊಂಡಿರ್ತೀವಿ ಎನ್ನಡ ಯಾಕಡ ಕ್ಯಾರೆ ನ ಜಾಗದಲ್ಲಿ ಕನ್ನಡ ಕನ್ನಡ ಅಂತ ಉಳಿಸ್ತಾರ ನಮ್ಮ ಆಟೋ ಡ್ರೈವರ್ಸ್ ಕಂಡ್ರಿ. ಅದು ಬಿಡಿ, ಎಲೆಕ್ಷನ್ ಪ್ರಚಾರ ಮಾಡ್ಬೇಕಾದ್ರೆ ಆಟೋ ಬೇಕು, ಇವ್ರ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾದ್ರೆ ಆಟೋ ಬೇಕು, ಯಾರ ಬಿದ್ದು ಆಕ್ಸಿಡೆಂಟ್ ಆಗಿದ್ರೆ ಆಟೋ ಬೇಕು, ಇವಾಗ ಕ್ಯಾಬ್ ಬೇಕಂತೆ. ಕ್ಯಾಬ್ ಏನ್ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಸರಿ ಆಯ್ತು, ಹತ್ತು ಬನ್ನಿ. ಒಂದ್ ನಿಮಿಷ, ನನ್ ಮಗುನ್ ಕರ್ಕೊಂಡು ನನ್ನ ತಾಯಿ ಮನೆಗೆ ಹೋಗ್ತಾ ಇದೀನಿ, ಎಲ್ಲ ತಗೊಂಡಿದ್ದೀನ ನೋಡ್ಕೊಬಿಡ್ಲಾ? ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಒಂದ್ ನಿಮಿಷ. ಮಗು ನಾಪ್ಕಿನ್ ಇದೆ, ಮಗು ಫೀಡಿಂಗ್ ಬಾಟ್ಲ್ ಇದೆ, ಮಗು ಬಟ್ಟೆಗಳೆಲ್ಲ ಇದೆ. ಹಾ ಸರಿ, ನಡೀರಿ. ಮಗು ಎಲ್ಲ ತಾಗದು ಹೊಡೆದ ಅಂದ್ರೆ ಗುಪ್ತಂಕ್ರಿ ಮಗ ಎಲ್ಲ ಮಗು ಅಲ್ಲೇ ಬಿಟ್ಬಿಟ್ಟಿದೀರಿ. ಅಲ್ಲ ಸರ್, ಮಗು ಹಾಕಳ ಐಟಮ್ಗಳೆಲ್ಲ ಎತ್ಕೊಂಡವಳೆ, ಮಗುನೇ ಮರ್ಚ್ಬಿಟ್ಟವಳೆ. ಸಂಕ್ರಮ ಆಯ್ತು ಸರ್. ಸರ್, ಮಗು ಬಂತು ಸರ್. ಮಗು ಬಂತ? ಏನಿದ್ರ ಹೆಸರು? ವಿಂಧ್ಯಾರಾಮ್ ಅಂತ. ಅಲ್ಲ, ಬಿಂದ್ಯಾರಾಮ್ ಅಂತ ಯಾಕೆ ಹೆಸರಿಟ್ಟಿದ್ರ? ನಂಬರ್ 1 ಹೀರೋಯಿನ್ ಆಗ್ಲಿ ಅಂತ. ಮಗು ಅದು ಜ್ಞಾನ ಇಲ್ವಾ ನಿನ್ಗೆ? ಅಲ್ಲಿ ಸೈಡ್ ವಿಂಗಲ್ ಬಿಟ್ಬಿಟ್ಟು ಬರ್ಬೇಕಾದ್ರೆ ಜ್ಞಾನ ಇರ್ಲಿಲ್ವ ನಿನ್ಗೆ? ಬಾ ಆಟೋ. ಒಂದ್ ನಿಮಿಷ. ಏನ್ ಮೇಡಮ್, ಬಾಡಿಗೆ ಹೊಡಿಬೇಕಾ? ನಿಮ್ ಹತ್ರ ಐಡಿ ಪ್ರೂಫ್ ಇದೆಯಾ? ಯಾಕೆ? ನಿಂಗೆ ಏನಾರು ಮಾಡ್ಬಿಟ್ರೆ? ನಿನ್ನ ಹತ್ರ ಐಡಿ ಪ್ರೂಫ್ ಇದೆಯಾ? ಇದೆ. ಯಾಕೆ? ನನಗೇನಾದ್ರೂ ಮಾಡ್ಬಿಟ್ರೆ ನಾನು ನೋಡಿದ್ರೆ ಕಾಣಿಸ್ತೀನಾ? ಮತ್ ನಾವ್ ನೋಡಕ್ ಹಂಗ ಕಾಣಿಸ್ತೀವ? ನಾವು ಅಕ್ಕ ತಂಗಿರ ಜೊತೆ ಹುಟ್ಟಿದೀವಿ ಮೇಡಮ್. ನಮ್ಮ ಮನೇಲಿ ಹೊತ್ತಿಗೆ ನಾದ್ನಿ ಅಕ್ಕ ತಂಗಿ ಅಂತ ಇರ್ತಾರೆ. ಅಲ್ಲಿ ನೋಡಿ, ತಾಯಿ ನಾಡಕ್ ಬಂದ್ರೇನೆ ನಾವು ಸುಮ್ನೆ ಬಿಡಕ್ಕಿಲ್ಲ, ಇನ್ ಬೇರೆ ಹೆಣ್ಮಕ್ಳಿಗೆಲ್ಲ ಹಿಂಗ್ ಮಾಡ್ಬಿಡ್ತೀವ? ಅಲೋ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಿಮಗ್ ಬರೋದು ಕನ್ನಡ ಒಂದೇ, ಅದಕ್ಕೆ ಕನ್ನಡ 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 ಅಂತೀರ ಅಷ್ಟೇ. ಯಾರು ಹೇಳಿತಂಗಂತ? ಬೆಂಗಳೂರಲ್ಲಿ ಆಟೋ ಓಡಿಸೋ ಎಲ್ಲ ಆಟೋ ಡ್ರೈವರ್ಗೂ ಮ್ಯಾಕ್ಸಿಮಮ್ ಅಂತಂದ್ರೆ 5 ಲ್ಯಾಂಗ್ವೇಜ್ ಬರುತ್ತೆ. ಆದ್ರೆ ಫಸ್ಟ್ ನಾವು ಮಾತಾಡೋದೇ ಕನ್ನಡ. ಪ್ಯಾಸೆಂಜರ್ ಕನ್ನಡ ಬರ್ಲಿಲ್ಲ ಅಂದ್ರೆ ಅವ್ರ ಭಾಷೆ ಮಾತಾಡ್ತೀವಿ. ನೋಡಿ, ಇಲ್ಲೇ ಇರ್ತೀವಿ, ಇಲ್ಲೇ ಕೆಲಸ ಮಾಡ್ತೀವಿ ಅಂದ್ರೆ ಕನ್ನಡ ಮಾತಾಡಿ ಅಂತ ಕನ್ನಡ ಕಲಿಸ್ತೀವಿ ನಾವು. ಅಲ್ಲ ಕಣ್ರಿ, ಪ್ಯಾಸೆಂಜರ್ಸ್ ಜೊತೆ ನೀವು ತುಂಬಾ ವರ್ಟಾಗಿ ಬಿಹೇವ್ ಮಾಡ್ತಿರಲ್ಲ, ಏನಕ್ಕೆ? ಅಲ್ಲ ಮೇಡಮ್, ನಮಗೂ ಹೃದಯ ಇದೆ ಮೇಡಮ್, ನಾವ್ ಯಾಕೆ ಒಲ್ಟಾಗಿ ಮಾತಾಡವ? ನಿಮ್ಮಂಗ್ ತಲೆ ತಿನ್ನೋರು ಸಿಕ್ಕಿದ್ರೆ ಮಾತ್ರ ಹಂಗ್ ಬೈತೀವಿ ಅಷ್ಟೇ. ನಮ್ಗೆ ಎಷ್ಟೆಲ್ಲ ಹಿಂಸೆ ಕೊಡ್ತಾರ ಗೊತ್ತಾ? ಏನ್ ಹಿಂಸೆ ಕೊಡ್ತಾರೆ? ಅಲ್ಲ ಮೇಡಮ್, ರಾತ್ರಿ ಹೊತ್ತು ಆಟೋ ಓಡಿಸಿದ್ರೆ 5-10 ಜಾಸ್ತಿ ಸಿಗುತ್ತೆ ಅಂತ ಹೆಂಡತಿ ಮಕ್ಕಳನ್ನ ಬಿಟ್ಟು ಚಳಿಲಿ ಆಟೋ ಓಡಿಸ್ತಾ ಇರ್ತೀವಿ. ಸರ್, ನಮ್ಮ ಏರಿಯಾಗೆ ಬಿಡಿ ಅಂತ ಆಟೋ ಹತ್ತುತ್ತಾರೆ. ಅವರ ಏರಿಯಾಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಕಾಸು ಕೇಳಿದ್ರೆ ಎಲ್ಲರನ್ನೂ ಸೇರಿಸ್ಬಿಟ್ಟು ನಾಯಿಗೆ ಹೊಡೆದಂಗೆ ಹೊಡಿತಾರೆ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ರಾತ್ರಿ ಹೊತ್ತು ಆಟೋ ಓಡಿಸ್ಬಿಟ್ಟು ಯಾವುದೋ ಮರದ ಕೆಳಗಡೆ ಬೆಳಿಗ್ಗೆ ಹೊತ್ತು ಮಲಗಿರ್ತೀವಿ. ಬಂದ್ಬಿಟ್ಟು ಅಣ್ಣ ಒಂದು ಸ್ವಲ್ಪ ಮೆಜೆಸ್ಟಿಕ್ ಬಿಡ್ತೀಯಾ ಅಂತ ಕೇಳ್ತಾರೆ. ಸರ್ ಆಗಲ್ಲ ಸರ್, ತಲೆ ನೋವ್ತಾ ಇದೆ ಅಂತ ಏನಾರು ಹೇಳಿದ್ರೆ ಈ ಆಟೋದವನಿಗೆ ದುರಾಂಕಾರ, ಅಹಂಕಾರ, ರೌಡಿಸಮ್ ಮಾಡ್ತವನೆ ಅಂತ ಬಾಯಿಗೆ ಬಂದಂಗೆ ಬೈತಾರೆ. ನೋಡಿ ಮೇಡಮ್, ಈ ಆಫ್ ಮಲ್ಡ್ರು ಫುಲ್ ಮಲ್ಡ್ರು ಮಾಡ್ಬಿಟ್ಟು ನಮ್ಮ ಆಟೋ ಹಚ್ಬಿಡ್ತಾರೆ. ಅದು ನಮಗೆ ಗೊತ್ತಿರಲ್ಲ. ಆದ್ರೆ ಅವರು ಅವ್ರ ಜೊತೆ ಸೇರ್ಕೊಂಡು ನಾವು ಮಲ್ಡ್ರು ಮಾಡಿದೀವಿ ಅಂತ ಅಂದ್ಬಿಟ್ಟು ನಮ್ಮ ಆಟೋನ ತಗೊಂಡೋಗಿ 4-5 ದಿನ ಸೀಸ್ ಮಾಡ್ಬಿಡ್ತಾರೆ. ಆದ್ರೆ ನಮ್ಮ ಮನೆಯವರು ಇದ್ರಲ್ಲಿ ಬರೋ ಅಂತ ಸಂಪಾದನೆ ನಂಬ್ಕೊಂಡು ಬದುಕ್ತಾ ಇರ್ತಾರೆ. 4-5 ದಿನ ಆಟೋ ಸೀಸ್ ಆಗ್ಬಿಟ್ರೆ ನಾವೇನ್ ಮಾಡಕ್ಕಾಗುತ್ತೆ ಮೇಡಮ್, ನೀವು ಹೇಳಿ? ಅಷ್ಟೇ ಅಲ್ಲ ಮೇಡಮ್, ಲೋನಲ್ಲಿ ಆಟೋ ತಗೊಂಡಿರ್ತೀವಿ, ತಿಂಗಳಾದ್ರೆ ಲೋನ್ ಕಟ್ಟಬೇಕು.
ಹೆಂಡತಿಗೆ ಸೀರೆ ತಗೊಡ್ಬೇಕು, ಮಗುಗೆ ಫೀಸ್ ಕಟ್ಟಬೇಕು, ಅಪ್ಪ ಅಮ್ಮನಿಗೆ ಮೆಡಿಸನ್ ತಗೊಡ್ಬೇಕು. ಬರೋದೇ ಅಲ್ಪ ಸ್ವಲ್ಪ ದುಡ್ಡು, ಅದ್ರಲ್ಲಿ ಜೀವನ ಸಾಗಿಸ್ಕೊ ಹೋಗ್ತಾ ಇರ್ತೀವಿ. ಆದ್ರೆ ಕ್ಯಾಬ್ ಬಂದ್ಬಿಟ್ಟು ನಮಗೆ ಕ್ಯಾರೆ ಅನ್ನೋರು ಇಲ್ಲ ಮೇಡಮ್. ನೋಡಿ, ಇತ್ತೀಚೆಗೆ ಹುಡುಗಿರು ಈರುಳ್ಳಿ ಬೆಳೆಯವನ್ ಬೇಕಾದ್ರೂ ಮದ್ವೆ ಆಗ್ತೀನಿ, ಆದ್ರೆ ಆಟೋ ಡ್ರೈವರ್ನ ಮದ್ವೆ ಆಗಲ್ಲ ಅಂತ ಅಂದ್ಬಿಟ್ಟು ನಾಯಂಡಹಳ್ಳಿ ಸರ್ಕಲ್ ಅಲ್ಲಿ 3 ಸತಿ ಸ್ಟ್ರೈಕ್ ಮಾಡೋರು ಮೇಡಮ್. ಅಯ್ಯೋ, ನೀವ್ ಹೇಳೋದ್ರಿ ನಿಮ್ಗೆ ಇಷ್ಟೆಲ್ಲ ಕಷ್ಟ ಇರತ್ತಾ? ಇಷ್ಟೆಲ್ಲ ಕಷ್ಟ ಇದೆ ಅಂತ ಕೇಳ್ತಿರಲ್ಲ. ಒಬ್ಬ ಇಬ್ಬ ಆಟೋ ಡ್ರೈವರ್ ಮಾಡೋ ತಪ್ಪಿಗೆ ಇಡೀ ಆಟೋ ಡ್ರೈವರ್ಗಳನ್ನ ರೌಡಿಗಳ ತರ ಯಾಕೆ ನೋಡಕ್ ಹೋಗ್ತೀರಾ? ನೋಡಿ, ನಿಮ್ಮಲ್ಲೂ ಅಣ್ಣ ತಮ್ಮ ಇದಂತಾನೆ, ಆತರ ನಮ್ಮನ್ನು ನೋಡಿ. ನಿಮ್ ಜೊತೆ ಮಾತಾಡೋವರೆಗೂ ಆಟೋದವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯನೂ ಇರ್ಲಿಲ್ಲ ನಂಗೆ. ಆದ್ರೆ ಈಗ ನಿಮ್ ಕಷ್ಟ ಏನು ಅಂತ ಗೊತ್ತಾಗಿದೆ, ನಿಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಂಗೂ ಆಯ್ತು. ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಣ್ಣ? ಹತ್ತು ತಂಗಿಯವ ಕೇಳ್ತೀಯಲ್ಲ. ಎಸ್ ರಚಿ, ನಾವೆಲ್ಲ ಅನ್ಕೊಂಡ್ವಿ ಮೋಸ್ಟ್ಲಿ ಜಗ ನಮ್ನೆಲ್ರು ಆಟೋದಲ್ಲಿ ಒಂದ್ ರೈಡ್ ಕರ್ಕೊಂಡು ಹೋಗ್ತಾನೆ ಅಂತ. ಆಟೋ ಹೊಂಟಾಯ್ತಲ್ಲ ಮೇಡಮ್, ಇಲ್ಲ ಒಂದ್ ರೌಂಡ್ ಹೋಗ್ಬೋದು. ಅದಕ್ಕೇನಂತೆ, ನನಗ್ ತುಂಬಾ ಇಷ್ಟ ಆಟೋದಲ್ಲಿ ಹೋಗೋದಕ್ಕೆ, ಸಖತ್ ಇಷ್ಟ. ಓಕೆ, ಕಮೆಂಟ್ಸ್ ಮುಗ್ದಿದ ತಕ್ಷಣ ಆಟೋನ ತರ್ಸೋಣ. ಇಬ್ರೇ ಆರ್ಟಿಸ್ಟ್ ಥ್ರೂ ಔಟ್ ದ ಸ್ಕಿಟ್ ಕ್ಯಾರಿ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಇಬ್ರು ಕೂಡ. ಕಾನ್ಸೆಪ್ಟ್ ಚೆನ್ನಾಗಿದೆ. ತುಂಬಾ ಬಾರಿ ಐ ಥಿಂಕ್ ಈ ಸ್ಟೇಜ್ ಮೇಲೆ ಆಟೋನ ತಂದು ಆಟೋ ಡ್ರೈವರ್ಸ್ ಬಗ್ಗೆ ಮಾತಾಡಿರುವಂಥದ್ದು, ಇಲ್ಲ ಅವರು ಹಿಂದೆ ಒಂದು ಅವ್ರದೇ ಆದಂಥ ಒಂದು ಕೋಟ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಮಾತಾಡಿರುವಂಥದ್ದೆಲ್ಲ ಆಲ್ರೆಡಿ ಲೈಕ್ ಈ ಸ್ಟೇಜ್ ಮೇಲೆ ಆಗಿದೆ. ಬಟ್ ಅದು ಎಷ್ಟೇ ಬಾರಿ ಏನೇ ಮಾಡಿದ್ರು ಅದು ಯಾವಾಗಲೂ ಹೊಸದಾಗೇ ಇರುತ್ತೆ. ಆ್ಯಂಡ್ ಈ ಬಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಡೈಲಾಗ್ಸ್ ಎಲ್ಲ ತುಂಬ ಇಮೋಷ್ನಲ್ ಆಗಿ ಮಾತಾಡಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಸ್ಕಿಟ್ ಇಸ್ ಡೆಡಿಕೇಟೆಡ್ ಟು ಆಲ್ ದ ಆಟೋ ಡ್ರೈವರ್ಸ್. ಆ್ಯಂಡ್ ನೀನು ಹೇಳ್ದಂಗೆ ಆಟೋ ಅಂತ ಬಂದ ತಕ್ಷಣ ನ್ಯಾಪ್ಕ ಬರದೆ ಶಂಕರಣ್ಣ, ಅದಾಗಿದ ತಕ್ಷಣ ದರ್ಶನ್ ಸರ್. ಸೊ ನನಗೆ ದರ್ಶನ್ ಸರ್ ಒಂದು ಮಾತು ಹೇಳಿದರು, ಆಟೋ ಮೇಲೆ ಯಾವಾಗ ಫೋಟೋ ಬೀಳತ್ತೋ ಅಲ್ಲಿ ನೀವುಗಳು ಸ್ಟಾರ್ ಆದ್ರಿ ಅಂತ ಅರ್ಥ ಅಂತ. ನೀವು ಹೇಳಿದ್ ಕರೆಕ್ಟು. ಎಲ್ಲೋ 2-3 ಜನ ಮಾಡೋ ತಪ್ಪಿಗೆ ಎಲ್ಲರೂ ಬ್ಲೇಮ್ ಮಾಡ್ತಾರೆ. ಅದು ಬರೀ ಆಟೋ ಡ್ರೈವರ್ಸ್ಗೆ ಮಾತ್ರ ಅಲ್ಲ, ಎಲ್ಲ ಕಡೆ ಇರೋದು ಅದೇ. ಯಾರೋ ಏನೋ ತಪ್ಪು ಮಾಡ್ತಾರೆ ಅಂತ ಅಲ್ಲಿ ಆ ಜಾಗದಲ್ಲಿ ಕೆಲಸ ಮಾಡುವಂತ ಅಷ್ಟೂ ಜನನು ತಪ್ಪೆ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ಆಟೋ ಡ್ರೈವರು, ನಮ್ಮಲ್ಲಿ ಅವಿನಾಶನು ಆಟೋ ಡ್ರೈವರು. ನಾವು ಹೇಳ್ಕೊಂಡಿಲ್ಲ ಒಂದ್ ಕಡೆ ನಾವು ಆಟೋ ಓಡಿಸ್ತಾ ಇದ್ವಿ, ನಾವು ಡ್ರೈವರು ಅಂತ. ಇಲ್ಲಿ ಎಷ್ಟೋ ಜನ ಸುಮಾರು ಸಲ ಬೈತಾ ಇರ್ತಾರೆ, ಏನ್ ಕಿತ್ತೋದ್ ನನ್ ಮಕ್ಳಪ್ಪ ಅವರು ಬರಾಕಿಲ್ಲ, ಏನ್ ಆಟೋ ಹೆವಿ ಆಟಿಟ್ಯೂಡ್ ಹಂಗೆ ಹಿಂಗೆ ಅಂತ. ಅವಾಗೆಲ್ಲ ನಮ್ಗೆ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ಏನಕ್ಕೆ ನಾವು ನೈಟ್ ಹೊತ್ತು ಎಷ್ಟೋ ಜನ ಬಸ್ರಿಗೆ ಅಥವಾ ಏನೋ ಪ್ರಾಬ್ಲಮ್ ಆದ್ರೂ ಫಸ್ಟ್ ಆಟೋ ಡ್ರೈವರ್ ಆ ಏರಿಯಾದಲ್ಲಿ ಇದ್ರೆ ಫಸ್ಟ್ ಅವ್ರ ಮನೇನೆ ಬಿಡೋದು. ಅವ್ರು ಬಾ ಒಂಚೂರು ಏನೋ ಪ್ರಾಬ್ಲಮ್ ಆಗ್ಬಿಡೈತಿ, ನಾವು ಎದ್ದು ಓಡೋಗ್ತೀವಿ, ಬಾ ಏನಾಗುತ್ತೋ ನೋಡೋಣ ಅಂತ. ಎಲ್ಲೋ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಸೈಡಲ್ಲಿ ಎಲ್ಲೋ ನಿಂತಿರ್ತೀವಿ, ಏನೋ ಒಂದು ಟೆನ್ಷನ್ ಅಲ್ಲಿ ನಿಂತಿರ್ತೀವಿ. ಆ ಟೈಮಲ್ಲಿ ಬಂದು ಯಾರೋ ಒಬ್ರು ಕರೀತಾರೆ, ಅವಾಗ ಇಲ್ಲ ಸರ್ ನೀವು ಹೋಗಿ ಬೇರೆ ಆಟೋ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ. ನಮಗೂ ಗೊತ್ತಿರಲ್ಲ ಅವ್ರು ಏನ್ ಪ್ರಾಬ್ಲಮ್ ಅಲ್ಲಿ ಇದಾರೆ. ಅಲ್ಲೂ ಬಂದಾಗ ಬೈಬಿಟ್ಟು ಹೋಗ್ತಾರೆ. ಎಲ್ಲಾ ಕಡೆನೂ ಒಳ್ಳೊಳ್ಳೆವ್ರು ಇರ್ತಾರೆ, ಬಟ್ ಕೆಲವರಿಂದ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಬಟ್ when it comes to the skit, ಈ ಸ್ಕಿಟ್ ನನಗೆ ತುಂಬ ನಾನು ಒಬ್ಬಳಿಗೆ ಅಲ್ಲ ಎಲ್ರಿಗೂ ತುಂಬ ಇಷ್ಟ ಆಗಿರುವಂಥ ಒಂದು ಸ್ಕಿಟ್ಟು. ತುಂಬ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸ್ಕಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜಗ ಆ್ಯಂಡ್ ಸುಸು. ಥ್ಯಾಂಕ್ ಯು ರಚಿ. ಎಸ್ ಗುರುಜಿ, ನಿಮ್ ಜರ್ನಿ ಹೆಂಗಿತ್ತು ಗುರುಜಿ ಈ ಆಟೋದಲ್ಲಿ? ಈ ಆಟೋ ಸೂಪರ್ ಆಗಿತ್ತು. ನನಗೆ ಅಷ್ಟೇ ಆಟೋದಲ್ಲಿ ರೈಡ್ ಅಂದ್ರೆ ತುಂಬಾ ಇಷ್ಟ. ಬಟ್ ಆಟೋದವ್ರು ಕರೆದ ಕಡೆ ಬರಲ್ಲ ಅಷ್ಟೇ. ನಿನ್ ಕ್ಯಾರೆಕ್ಟರೈಸೇಷನ್ ಸೂಪರ್. ನಾವು ಕರೆಯೋದು ಇಟ್ಸ್ ಕಾಲ್ಡ್ ಆಟೋ ರಿಕ್ಷಾ. ನಾವು ಹೆಂಗೆ ಶಾರ್ಟ್ ಮಾಡಿ ಆಟೋ ಡ್ರೈವರ್ನ ಕರೆಯೋದು ನಾವು ಆಟೋ ಅಂತಲೇ ಕರೆಯೋದು. ಅದು ಆಕ್ಚುಲಿ ತಪ್ಪದು. ಸೊ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿ. ಯಾಕಂದ್ರೆ ಆಟೋ ಬಂದ್ರೆ ಹೋದ್ರೆ ಓಕೆ, ಆಟೋನ ಕರೆಯೋದಂತ ತೋರಿಸಿದೆಯಲ್ಲ, ಅದು ಕಾಮಿಡಿನೂ ವರ್ಕೌಟ್ ಆಯ್ತು. ಬಟ್ ಮೆಸೇಜ್ ತುಂಬಾ ಕ್ಲಿಯರ್ ಆಗಿತ್ತು. ಪ್ರತಿ ಡೈಲಾಗು ಟಚ್ ಆಗುತ್ತೆ. ಯಾವತ್ತ ಸ್ಕಿಟ್ ಅಂದ ಕೂಡಲೇ ಯೂಶುವಲ್ ನಾವು ನೋಡುವಾಗ ನಮಗೆ ಟಚ್ ಆಗಬೇಕು. ಈ ಸ್ಕಿಟ್ ಟಚ್ ಆಗಿದೆ. ಸೊ ಐ ಥಿಂಕ್ ದಿಸ್ ವಾಸ್ ಜಸ್ಟ್ ಸೂಪರ್. ಥ್ಯಾಂಕ್ ಯು ಗುರುಜಿ. ಗುರುಗಳೇ, ಇಷ್ಟೊತ್ತು ಸ್ಕಿಟ್ ನ ನೋಡಿದ್ರಿ, ನಿಮ್ಮ ಅಭಿಪ್ರಾಯ ಏನಾದ್ರು ಇದೆಯಾ? ನಾನು ಒಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ಇಬ್ಬರು ಅದ್ಭುತವಾದಂತ ಕಲಾವಿದರು. ನೀನು ಅದ್ಭುತವಾದಂತ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ಯಾ, ಅದ್ಭುತವಾದಂತ ಕ್ಯಾರೆಕ್ಟರ್ನ ತೋರಿಸಿದ್ಯಾ. ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆ. ನಾನು ಯಾವತ್ತು ಎದೋಳೋನಲ್ಲ, ಆದ್ರೆ ಇವತ್ತು ನೀವೆಲ್ಲರೂ ವಿನಂತಿ, ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳಿಗೆ, ಆಟೋ ರಿಕ್ಷಾ ಡ್ರೈವರ್ಗಳಿಗೆ
ಸನ್ಯಾಸತ್ವ ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಬರ್ತಾ ಇದ್ರಿ. ನೀನು ಹೇಳಿದಂತ ಮಾತುಗಳೆಲ್ಲ ಸೂಪರು. ನಾನು ಆಟೋ ರಿಕ್ಷಾ ಅಭಿಮಾನಿ. ನಾನು ನಮ್ಮ ಸಂಸಾರನ ಕರ್ಕೊಂಡು ಯಾವಾಗ್ಲೂ ಆಟೋದಲ್ಲೇ ಓಡಾಡ್ತೀನಿ ಅಂತ ಹೇಳ್ತೀನಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ರಚ್ಚಿ ಒಂದ್ ರೌಂಡ್ ಹೋಗ್ಬೇಕು ಅಂತ ಅವಾಗ್ಲೇ ಹೇಳಿದ್ದಾರೆ. ಎಸ್, ಬರ್ಲಿ ಆಟೋ. ವೀಕ್ಷಕರೇ, ನಾವು ಆಟೋದಲ್ಲಿ ಹಂಗೆ ಒಂದ್ ಜಾಲಿ ರೈಡ್ ಹೋಗ್ಬಿಟ್ಟು ಬರ್ತೀವಿ. ನಮ್ಮ ಇವತ್ತಿನ ಎಪಿಸೋಡ್ ಪ್ರಯಾಣ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ಅಂತ ನಾನು ಅನ್ಕೊಂತೀವಿ. ನಾಳೆ ಇನ್ನೂ ಮಜವಾದ ಸ್ಕಿಟ್ಗಳೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಶುಭರಾತ್ರಿ.